ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ದಿ ತುಂಬ ಸ್ಪೆಷಲ್ ಆಗಿದೆ. ಏಕೆಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲೇ ನಮ್ಮ ಬ್ಲಾಗಲ್ಲಿ ಎಷ್ಟೊಂದು ಸತಿ ಬಂದವ್ರೆ. ಸೊ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವರ ಮದುವೆ ಇವತ್ತು ನಾಳೆ. ಸೊ ಹಂಗಾಗಿ ಇವತ್ತಿನ ಕೆಲಸ ಚಪ್ರ ಹಾಕ. ಸೊ ಇವತ್ತಿನ ಚಪ್ರ ಹಾಕೋಣ. ಹಂಗೆ ಯಾರ್ಯಾರು ಬರ್ತೀರ ಎಲ್ಲ ಮುಯ್ಯ ಕೊಟ್ಟು ವಿಶ್ ಮಾಡಿರಿ. ಮದ್ದೂರಲ್ಲಿ QR ಕೋಡ್ ಹಾಕಿರ್ತೀನಿ ಕೆಳಗಡೆ ಲೊಕೇಶನ್ದು. ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಇಲ್ಲ, ಇವತ್ತೇ ಅಪ್ಲೋಡ್ ಮಾಡ್ತೀನಿ, ಬೇಗ ಬನ್ನಿ. ಎಣಿತಾ ಅವರೇ ಗಿಡ ಎಲ್ಲ ರೆಡಿ ಇದೆ. ಈಗ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗೆಲ್ಲ ರೆಡಿ ಇದೆ. ತೋಟದ ಮನೆ ಹತ್ರ ಬಂದಿದ್ದೀವಿ, ಎಲ್ಲ ತಂದಿದ್ದೀವಿ ಐಟಮ್ಗಳೆಲ್ಲ. ಸೊ ಅಲ್ಲಿ ತುಂಬ ಮನೆ ಮುಂದೆ ರೋಡ್ ಮುಂದೆನೇ ಹೋಗಿರೋದ್ರಿಂದ ರೋಡ್ ಗಡ್ಡ ಆಗಬಾರ್ದು ಅಂತ ಸೊ ತೋಟದ ಮನೆಗೆ ಬಂದಿದ್ದೀವಿ. ಎಲ್ಲ ಐಟಮು ರೆಡಿ ಇದೆ. ಸೊ ಹಾಗೆ ನೋಡ್ರಿ, ಇಲ್ಲ ನಿಂತವ್ರೆ. ಇದೇ ತೋಟದ ಮನೆ. ಸೊ ಗೈಸ್, ಎಲ್ಲ ಮುಗಿದಿದೆ ಆಲ್ಮೋಸ್ಟ್. ಅದು ನೋಡ್ರಿ ಹೇಗಿದೆ. ಟೂ ಅವರ್ಸಲ್ಲಿ ಮುಗಿದಿದೆ. ಈಗ ಬೆಳಗ್ಗೆಯಿಂದೆಲ್ಲ ಚಪ್ರ ಹಾಕಿದಾಯ್ತು. ಈಗ ಗಂಡಿಗೆ ಇದ್ದಾರೆ, ನೀರು ಒಯ್ಬೇಕು. ಇನ್ನೊಂದ್ಸಲ ಹೇಳು. ಈಗ ಗಂಡಿಗೆ ಇದ್ದಾರೆ, ನೀರು ಒಯ್ಬೇಕು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಮನ್ನು ಹಿಂಗ ಅವಸ್ಥೆ ನಿಂತಾರೆ, ನನಗೂ ಸೇರಿಸೋಯ್ಬೇಕು ಅಂತ. ಕಾಲದಿಂದ ನಂದು ಗಂಡಿ ಜೊತೆಗೆ ನೀರು ಒಯ್ಕೊಳ್ಳೋದೇ ಆಗೋಯ್ತು. ಅಣ್ಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣಬೆಂದೆ ಕಾಲದಿಂದ. ಈಗ ಬನ್ನಿ ಗಂಗಾ ಪೂಜೆ ಮಾಡ್ಕೊಂಬರ್ನ. ಇಲ್ಲಿ ಗಂಗಾ ಪೂಜೆ ಮಾಡ್ತಾರೆ ನೋಡಿ. ಗಂಡೆಲ್ಲ ಆ ಕಡೆ ಮೂಲೆ ನಿಂತಿದ್ದಾರೆ. ಮಾಮ ಬತ್ತು. ಮಾಮ ಆಯ್ ಮಾಡು. ಇವರೇ ಗಣ್ಣವ್ರಮ್ಮ, ಇವರು ಗಣ್ಣವ್ರ ದಡಮ್ಮ. ಇಲ್ಲಿ ನೋಡ್ರಿ, ಇವರ ಅಕ್ಕ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಆಯ್ ಮಾಡ್ರಿ ನಮ್ಮ ಬ್ಲಾಗ್ಗೆ. ಕಾಣಿಸ್ತಾ ಇಲ್ಲ ಬಿಡು, ಕತ್ಲೆ ಕಪ್ಪಿದ್ಯಾ. ಈಗ ನೀರನ್ನ ತಗೊಂಡೋಯ್ತವ್ರೆ. ನಾವೊಂದು ಇಸ್ಕೊಳ್ಳೋಣ. ಇದೇ ಸ್ನಾನ ಮಾಡಬೇಕು ಅಂತ ಹಂಗೆ ನಿಲ್ಸಿದಿರಲ್ಲ, ಸಲ್ಟ್ ಇಕ್ಕೊಳ್ಳೋದು ಅಂದರೆ. ತಗೋ, ಆಶೀರ್ವಾದ ಮಾಡ ಅಲ್ಲಿಂದಾನೆ. ಈಗ ಬನ್ನಿ, ನೀರು ತಗೊಂಡು ಹೋಗ್ಬಿಟ್ಟು ಎಲ್ಲ ಮಡಗಿರ್ತಾರೆ. ನಾನು ತೋರಿಸ್ಕೊಂಡು ಬನ್ನಿ ಗೈಸ್, ನೋಡ್ರಿ ತಗೊಂಬತ್ತವ್ರೆ. ಇವರೇ ಹೆಣ್ಣವ್ರವ್ವ, ಸಾರಿ ಗಂಡವ್ರವ್ವ. ನಿನ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದ. ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ಇದ್ದಂಗಿರ್ತಿದ್ದ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ. ನೋಡ್ರಿ ಏನೋ ಮಾಡ್ತವ್ರೆ. ಇದೀವಿ ನೋಡ್ರಿ. ಏನಂತಾರೆ ಅದಕ್ಕೆ? ಪಾಂಪ್ಲೆಂಟ್ ಬೇಡ, ಕಾರಣ ಮದುವೆ ಗಂಡು ಪಾಂಪ್ಲೆಂಟ್ ಅಂತಾರೆ. ಕ್ರಾಶ್ ಇರ್ಬೇಕಲ್ಲ ಹಸಿ. ನೋಡಿ ಗೈಸ್, ಮದುವೆ ಗಂಡು ಸ್ನಾನ ಮಾಡಿದ್ರೆ ಮಕ ತೊಳಿತಾರೆ ಅನ್ಕೊಂಬಿಟ್ರೆ, ಅದೇ ಸ್ನಾನ ಮಾಡವ್ರೆ. ಈಗ ಇನ್ನೂ ಒಂದ್ಸತಿ ಮಾಡ್ತಾರೆ ಶಾಸ್ತ್ರಕ್ಕೆ. ಬನ್ನಿ. ಓಹೋ ತಗೋ, ಕೇಳಿ. ಸೊ ಗೈಸ್ ಬನ್ನಿ, ಹತ್ತವ್ರೆ ನೋಡ್ರಿ. ಇಲ್ಲಿ ಇದು ಮಾಡ್ತವ್ರೆ, ಹಚ್ಚಿದ್ರು ಫೇಸ್ ವಾಶು. ಪೂಸುವೆ ನರಿಶಿಣವ
ವಾಸುಕಿ ಶಯನಗೆ ಪುಸುವೆ ಅರಿಶಿಣವ ಪುಸುವೆ ನರಿಶಿಣವ ವಾಸುಕಿ ಶಯನಗೆ ಪುಸುವೆ ಅರಿಶಿಣವ ಪುಸುವೆ ಅರಿಶಿಣ ಸಸಿರ ನಾಮಗೆ ಪುಸುವೆ ಅರಿಶಿಣ ಸಸಿರ ನಾಮಗೆ ದೋಷ ಸಂಹಾರಗೆ ವಾಸವ ಸುತನಿಗೆ ಪುಸುವೆ ಅರಿಶಿಣ. ಈಗ ಬಂದಿದ್ದೀವಿ ಇನ್ನೇನು. ಸೊ ಈಗ ಚೌಟ್ರಿ ಹತ್ರ ಕುಳಿತಾ ಇದೀವಿ. ನಮ್ಮ ರೂಮ್ ಇಲ್ಲೇ ಇದ್ದಾರೆ. ರಿಸೆಪ್ಷನ್ ಇವ್ರದೇ. ಇದೇನೋ ಸುಂದ್ರ, ಬೆಳಿಗ್ಗೆ ಮದ್ವೆ ಗಂಡು ತರ ಹೋದೆ, ಈಗ ಒಳ್ಳೆ ಭಿಕ್ಷುದೇವ್ರು ಬಂದಾಗ ಬಂದಿದ್ಯ. ಮಾತಾಡ್ರಿ, ಏನಾದ್ರು ಬ್ಲಾಗ್ ಆಯ್ ಮಾಡ್ರಿ. ಏನ್ ಮಾತಾಡೋಣ, ಮಾಡ್ರಿ. ಇಲ್ಲಿ ಟ್ರೈನ್ ಹೋಗಕ್ಕೆ ಗೇಟ್ ಹಾಕ್ಬಿಟ್ಟಾರೆ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಬರ್ತೀನಿ. ಸೊ ಇದು ಬಂದು ಹಳದಿ ಶಾಸ್ತ್ರ ಅಂಡ್ ಚಪ್ರ ಆಗಿರೋದು ಒಂದು ವಿಡಿಯೋ ಆಗಿರುತ್ತೆ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ನೋಡ್ತಾ ಇರಿ. They say you know when you know. How could this be anything else? Well, all I dream of is your eyes. All I long for is your touch. You can say that I'm a fool and I don't know very much, but I think they call this love. ಸಪ್ತಪದಿ ಇದು ಸಪ್ತಪದಿ ಸಪ್ತಪದಿ ಇದು ಸಪ್ತಪದಿ. ಈ 7 ಹೆಜ್ಜೆಗಳ ಸಂಬಂಧ ನಮ 7 ಜನ್ಮಗಳ ಅನುಬಂಧ. ಈ ಅಕ್ಕ ಬಂದು ಅಕ್ಕ ಅಕ್ಕ ನನಗೆ ಜಾತ್ರೆಗೆ ಏನು ಕೊಡ್ತಾನ. ನಮಗೇಳು ಜನ್ಮಗಳ ಅನುಬಂಧ ಸಪ್ತಪದಿ ಇದು ಸಪ್ತಪದಿ. ನಿನ್ನೊಡನೆ ನನ್ನ ಜೀವನದ ಮೊದಲ ಹೆಜ್ಜೆ ಇಡುವೆ, ಇದಕ್ಕೆ ಹರಿಯ ಸಾಕ್ಷಿ ಎನ್ನುವೆ. ಬಂದರು ಗೈಸ್, ನೋಡ್ತಾ ಇರಲ್ಲ. ಸೊ ಈಗ ಮದುವೆ ಆಯಿತು, ಎಲ್ಲ ವಿಡಿಯೋ ನೋಡಿದ್ದೀರ, ಮದುವೆ ಫೋಟೋ ಎಲ್ಲ. ಮತ್ತೆ ಮನೆಗೆ ಬಂದಿದ್ವಿ, ಒಳಗಡೆ ಕೂತಾರೆ. ಬನ್ನಿ ನೋಡೋಣ ಹೇಗೆ ಏನು ಶಾಸ್ತ್ರ ಅಂತ. ಬನ್ನಿ ಗೈಸ್. ಈಗ ಓ ಯಾಕಣ ಬ್ಲಾಕ್ ಮಾಡಿಲ್ವಾ? ಈಗ ಅವರು ಬರ್ತಾರೆ, ನೋಡೋಣ ಬನ್ನಿ. ಈಗ ಕಾನೀರು ಹಾಕ್ತಾರೆ, ನೋಡೋಣ. ಪುಟ್ಟಿ ಕಾನೀರು ಹಾಕ್ತೈತೆ. ನೋಡ್ರಿ, ಕಾಲು ತೊಳೆದಾದ್ರೆ ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ. ಆರತಿ ಮಾಡ್ತಾರೆ. ಆಫ್ ಆಗೋಯ್ತು. ಆ ರೇಂಜಲ್ಲಿ ಮಾಡ್ತೈತೆ ಫುಲ್ ಸ್ಪೀಡಾಗಿ. ಕನ್ನಡದಲ್ಲಿ
ಈಗ ಆರತಿ ಆಯಿತು, ಎಲ್ಲ ಅಂಡಕ್ಕೆಲ್ಲ ದೃಷ್ಟಿ ತೆಗೆದ್ರು. ಹೊರಗಡೆ ಏನೋ ಕರಿತವ್ರೆ, ಸೊ ಬನ್ನಿ. ಒಳಗಡೆ ಹೋಗಂಗಿಲ್ವಂತೆ ಫಸ್ಟ್ ನೋಡ್ರಪ್ಪ, ನೀವೇ ಆದ್ರಪ್ಪ ನಿಮ್ಮ ಫ್ರೆಂಡ್. ಹಾಂ ಬಂದರು. ನೋಡಪ್ಪ, ನಾವು ಬೇಕಾದ್ರೆ ಕಾಸಿಲ್ಲ ಸ್ಕ್ಯಾನರ್ ಕೊಡ್ತೀವಿ, ಸ್ಕ್ಯಾನ್ ಮಾಡ್ಬೋದು ಬೇಕಾದ್ರೆ. ಅಕ್ಕ ಇಲ್ಲಿಗಂತ ಬನ್ನಿ ಹೊರಗಡೆಗೆ. ಓ 100 ರೂಪಾಯಿ ಇಲ್ಲ, ಮುಟ್ಟಂಗಿಲ್ಲ, ಸ್ಕ್ಯಾನರ್ ಬೇಕಾದ್ರೆ ಕೊಡ್ತೀವಿ ತಳಪ್ಪ. ಏ ಅದಕ್ಕೆ ಅಗ್ಗೋ ಈಗ ಏನ ಮಾಡ್ತಾರೆ. ಅಪ್ಪನ ಮಾತಲಿ ಅಮೃತ ಧಾರೆ, ಅಮ್ಮನ ಕಣ್ಣಲ್ಲಿ ಸಾವಿರ ತಾರೆ, ನೋಡಲಿ ಈಗ ಊರಿಗೆ ಊರೇ ಗಾವನ ಜೋರೆ. ಕಾಯ ವಾಚ ಮನಸ ನಿನ್ನ ಕೂಡಿ ಬಾಳುವ ಬದುಕೆ ಚೆನ್ನ, ಹಾಕಿದೆ ನನ್ನ ಹೃದಯಕ್ಕೆ ಕನ್ನ ನಾದಿರಲಾಗಿಲ್ಲ. ಹೊತ್ತೋರ ಕನಸೆಲ್ಲ ನಿಜವಾಯ್ತೋ, ಈ ವಂಶ ಕೀರ್ತಿಗೆ ಇನ್ನೊಂದು ಗೆರಿ ಬಂತೋ. ಧೀಮಂತ ಗುಣವಂತ ನಮ್ಮ ಕುಮಾರ, ನಮ್ಮ ಸೇಗೆ ಒತ್ತಾಸೆ ಧೀರ. ಶುರುವಾಯ್ತು ಗಟ್ಟಿ ಮೇಳ, ಸಡಗರದ ಹಾಸ್ಯ ಲಾಸ್ಯ ಆರಂಭ. ಊರೆಲ್ಲ ಚಾಪರ ಸಾಲೋಣ ನಂಬುರ, ನಿನ್ನಿಂದ ಸಂಗಮ. ನೋಡಿ ಗಂಡು, ಇವರೇ ಗಂಡು. ಅದೇನೋ ಸ್ಟ್ರೈಟ್ ನೋಡ್ತೈತೆ. 3, 2, 1 ಗೋ. ಹೆಸರು ಕೇಳಿಸ್ತಾರೆ, ಹೆಸರು ಜೋರಾಗಿ. ಆದರ್ಶ್ ಗೌಡ. ಹಾಂ ರೆಡಿ. ಅತ್ತೆ ಮನೆಯನ್ನು ಮಾವ ಅತ್ತೆ ಮನೆ ಅಂತ ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಇಷ್ಟೇ ಪೂಜೆ ಮಾಡ್ಬಿಟ್ಟು ಸುಮ್ಮನೆ ಅವ್ರ ಪಡ ಬರೀತಾರೆ ಅಷ್ಟೇ ಇರೋದು. ಹೇಳ ಏನು ಮಾತಾಡ್ತೀನಿ. ಕಂಪ್ಲೀಟ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಜೋಶ್ ಇಷ್ಟೇ ಗಾಯ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹಾಯ್ ಮಾಡ್ರಿ. ಉಮೇಶ್ ಅಣ್ಣ ಹಾಯ್ ಗೈಸ್, ಬಾಯ್ ಬೈ, ಟಾಟಾ, ಸಿ ಯು. ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂದರೆ, ಶನಿವಾರ ಬೆಳ್ಳಂಬೆಳಗ್ಗೆ ಫಾರ್ ದಿ ಫಸ್ಟ್ ಟೈಮ್ ಆಫ್ ಮೈ 20 years ಲೈಫ್ ಟೈಮ್. ಸೊ ರಾಮನಗರ ಸಂತೆಗೆ 3:30 ಎದ್ದು ಬಂದಿದ್ದೀವಿ. ಟೈಮ್ ಬಂದು 4:15. ಈಗ 1 ಅವರಲ್ಲಿ ಶಾಪಿಂಗ್ ಮುಗಿಸಿದ್ದೀವಿ. ನೋಡ್ತಾ ಇದ್ದೀರಲ್ಲ, 3 ಮೂಟೆ ರೆಡಿಯಾಗಿ ಮಡಗಿದ್ದೀವಿ. ಸೊ ದಿಸ್ ಈಸ್ ಫಾರ್ ಬೀಗರ ಔತಣ ಫ್ರಮ್ ಆದೇಣ. ಸೊ ಇವತ್ತು ಭಾನುವಾರ ಬೀಗರ ಔತಣ ಇದೆ. ಸೊ ಇವತ್ತೇ ಶಾಪಿಂಗ್ ಮುಗಿಸಿ ಕೊಟ್ಬಿಟ್ರೆ ಭಟ್ರ ಕೈಗೆ.
ಎಲ್ಲ ಮುಗಿಯುತ್ತೆ. ಅವನ ಗಾಡಿ ತರಕ್ಕೆ ಹೋಗಿದ್ದಾರೆ. ಆಲ್ಮೋಸ್ಟ್ ಎಲ್ಲ ತಗೊಂಡ್ಬಿಟ್ಟಿದ್ದೀವಿ 90%. ಇನ್ನು ಎಲ್ಲ ಚಿಕ್ಕ ಪುಟ್ಟ ಮಿಸ್ ಆಗಿರ್ತವೆ ಅಷ್ಟೇ ಆಗಿದ್ರೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ, ರಾಮನಗರದೊಳಗಾಗಿ ಫಸ್ಟ್ ಟೈಮ್ ನಾನು ಬಂದಿರೋದು. ಇನ್ನೊಂದು ಏನು ಇವತ್ತು ಬ್ಯೂಟಿ ಅಂದರೆ ಮನೆಗೆ ಇಲ್ಲ ನೈಟೆಲ್ಲ. ಈಗ ನೈಟೆಲ್ಲ ಹಂಗೆ ಎದ್ದು 12ವರೆಗೆ 1 ಗಂಟೆ ಎದ್ದಿದ್ದು. ಆಮೇಲೆ ಹಂಗೆ ಇನ್ನೇನು ಹೋಗೋಣ ಅಂದ್ಬಿಟ್ಟು 3 ಗಂಟೆ ಮಾಡಿಬಿಟ್ಟು ಅವಣ್ಣ ಬ್ಲಾಗ್ ಮಾಡ್ತಾಯಿದ್ದಿ. ಅವಣ್ಣ ಅವಲೇ ಮಾಡೋತ್ತು, ಅವಾಗ ಇನ್ನೂ ಬತ್ತಿದ್ವಲ್ಲ ಅಂದ್ಬಿಟ್ಟು ಮಾಡಲಿಲ್ಲ. ಸೊ ಹಂಗೆ 3 ಗಂಟೆ ಎದ್ದಿ ಇವತ್ತು ನೈಟ್ ನಿದ್ದೆನೇ ಮಾಡಿದ್ರೆ ಓಡ್ಬಂದ್ಬಿಟ್ಟಿದ್ವಿ. ಸೊ ಗೈಸ್ ನೋಡ್ತಾ ಇದ್ದೀರಲ್ಲ, ಈಗ ಬಂದು 3 ತಾಕೋ ಬಂದಿದ್ವಿ ಬುಲೆಟಲ್ಲಿ. ದೇವ್ರ ನೀರು ಕಿತ್ಕೊಂಬತ್ತೈತೆ ಮೇಲೆ ತಂದು ಹಾಕಷ್ಟರಲ್ಲಿ. ಸೊ ಕಚ್ಕೊಂಬಿಡ್ತು, ಕೂದಲೇ ಕಚ್ಕೊಂಬಿಡ್ತು. ಸೊ ಈಗ ಬಂದು ಎಲ್ಲ ತಂದು ಹಾಕಿದ್ದೀವಿ. ಟೈಮ್ ಬಂದು ಈಗ 5:15. ಒಂದು ಅರ್ಧ ಗಂಟೆ 1 ಅವರ್ ಅಷ್ಟರಲ್ಲಿ ಬೆಳಕಾಗೋಯ್ತದೆ. ಸೊ ಆಮೇಲೆ ಸಿಗ್ತೀನಿ. ನಮಸ್ಕಾರ. ಅವಾಗ ನೋಡಿದ್ದೀರಾ, ಬೆಳಗ್ಗೆ ಹೋಗಿ ತರಕಾರಿ ಎಲ್ಲ ತಂದಿದ್ದೀವಿ, ಮಂಡಿದ್ವಿ. ಸೊ ಆಗಲೇ ನೋಡಿದ್ದೀರಾ 3 ಗಂಟೆಗೆ ಹೋಗಿದ್ದು. ಸೊ ಈಗೇನು ಚಾಲೆಂಜ್ ಇದೆ ನಮ್ಮ ಮುಂದೆ ಅಂದರೆ, ಒಬ್ಬೊಬ್ರಿಗೆ ಒಂದೊಂದು ಆಯುಧ ಕೊಟ್ಟಿದ್ದೀವಿ. ಅವರು ಬಟಾಣಿ, ಇವರು ಮೆಣಸಿನ್ಕಾಯಿ, ನಮ್ಮದು ಬೆಳ್ಳುಳ್ಳಿ. ಸೊ ಯಾರು ಬೇಗ ಮುಗಿಸ್ತಾರೆ ನೋಡೋಣ, ಬನ್ನಿ. ಎಲ್ಲ ಮುಗಿಸಿ ಕರ್ನಾಟಕ ಮುಗೀತು. ಸೊ ಈಗ ಮನೆಗೆ ಬಂದಿದ್ದೀವಿ. ಏನಾರು ಹೇಳ್ತೀರಾ? ಏನಿಲ್ಲ, ಈಗ ಬನ್ನಿ ಹೊರಗಡೆ ಹೋಗಿ. ಇವಾಗ ಏನೋ ಒಂದು ಶಾಸ್ತ್ರ ಇದೆ, ಈಗ ಹೊರಗಡೆ ಎಲ್ಲ ಹೊರಗಡೆ ಮತ್ತೆ ಇದು ಮಾಡಿಕೊಂಡ್ರು. ಸೊ ಬನ್ನಿ ಹೋಗೋಣ, ಏನಾಗೈತೆ ನೋಡೋಣ. ಈಗ 6 ಗಂಟೆ ಮುಗಿಯುತ್ತೆ. ಬರ್ತದೆ 6 ಗಂಟೆ ಈಗ ಒಂದು ಶಸ್ತ್ರಾಗೆ ಮಾಡಿ ಹೋಗೋಣ. ಸೊ ಬ್ಲಾಗ್ ಹಾಕೀನಿ ನೋಡ್ರಿ, ರೀಸೆಂಟಾಗಿ ಒಳ್ಳೆ ಬ್ಲಾಗ್ ಮಸ್ತಿದೆ, ನೋಡ್ಕೊಂಬರ್ರಿ. ಅಷ್ಟರ ಮುಂದೆ ಸಿಗೋಣ. ಈಗ 6 ಗಂಟೆ ಆಯಿತು, ಸ್ಟಾರ್ಟ್ ಮಾಡಿದ್ದಾರೆ ಪೂಜೆ. ಮಾಡ್ತಿದ್ದಾರೆ. ಅಕ್ಕಿ ಇಟ್ಕೋಬೇಕು, ಎಲೆ ಇಟ್ಕೋಬೇಕು. ಅಕ್ಕಿ ಮಾತ್ರ ಹಣ್ಣು ನೋಡ್ಬೇಕು. ಇರು ಹಾಲು ಹಾಕಿದ್ಮೇಲೆ ಸರಿ. ನಮ್ಮ ಮಾವ ನಮ್ಮ ಅತ್ತೆ ಮನೆ ಹಾಲು ಉಕ್ತಂಗೆ ಉಕ್ಬೇಕು ಅಂತ ಹೇಳ್ಕೊಂಡು ಅಕ್ಕಿ ಒಬ್ಬ ಹಾಕೋಬಿಡು. ಬಲ್ಗಾಲ ಹಾಕೊಂಡು ಹಚ್ಚು ಈಗ ಬಿಡು, ನೀನ್ ಕೈಲಾಗದ ನನ್ ಯಾಕೆ ನಮ್ಮ ಅತ್ತೆ ಮನೆ ಹಾಲಕ್ ತಂಗ ಉಕ್ಬೇಕು, ನಮ್ಮ ಮಾವನ ಮನೆ ಯಾವ್ದೋ ಒಂದ್ ಹೇಳೋದು, ಇಬ್ರು ಒಂದೇ ಬಾಬನ್ಗಳಿಗೆಲ್ಲಾರಪ್ಪ ಪಳೆದಾರಿ ಎಲ್ಲನೇ ಬಿಟ್ಬಿಡು. ಯಾವನ ಇಲ್ಲ, ಅವನ ಹೆಚ್ಚಬಾರ್ದು. ಅವನು ಅಲ್ಲೇ ಇರ್ತಾನೆ ಅವ್ರ ಮನೆ ಬರುವಾಗ, ಅವ್ರು ಹೆಚ್ಚಿಸ್ಬೇಕು. ಅಷ್ಟೇ, ಕೈ ತಕ್ಕೋಗು. ಕೋಟಿ ಜನ್ಮದ ಫಲವಿದು, ಕೋಟಿ ತಪಗಳ ವರವಿದು. ಇಷ್ಟೇ ಗೈಸ್, ಮುಗೀತು ಶಾಸ್ತ್ರ. ಈಗೆಲ್ಲ ಅವ್ರ ಮನೆ ಹೋಗ್ತಾರೆ, ನನ್ನ ಮನೆಗೆ ಹೋಗ್ತೀವಿ. ಸೊ ಇನ್ನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಟಾಟಾ, ಖತಮ್.